ರಕ್ಷಿಸಲ್ಪಡ್ತಿರುವರಿಗೆ ಸಿಲುಬೆ ದೇವರ ಶಕ್ತಿ. ಹಲ್ಲೆಲೂಯ. ಅದು ದೇವಶಕ್ತಿ. ಅವರನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನನ್ನು ಹೃದಯದಿಂದ ಅನುಸರಿಸುವವರನ್ನು ಯಾರು ಕೆಳಗೆ ತಳ್ಳಲು ಸಾಧ್ಯವಿಲ್ಲ. ಯಾಕೆಂದ್ರೆ ನಿಜವಾದ ಸಿಲುಬೆಯನ್ನು ಹೊತ್ತು ಪ್ರಭುವನ್ನು ಗುರಿಯಾಗಿಟ್ಕೊಂಡು ಸಾಕ್ತಿರುವ ಯಾವುದೇ ವಿಶ್ವಾಸಿಯನ್ನು ಯಾರು ದಮನಿಸಲು ಸಾಧ್ಯವಿಲ್ಲ. ಯಾವುದೇ ಶಕ್ತಿಯೂ ಅವನ್ನ ತುಳಿಯಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅವರೊಳಗೆ ಅಷ್ಟು ಅದ್ಭುತವಾದ ಅತೀತವಾದ ಶಕ್ತಿ ತುಂಬಿದೆ. ಆದುದರಿಂದ ಕ್ರಿಸ್ತನ ದುಃಖಗಳಲ್ಲಿ ನೀವು ಪಾಲುಗಾರರಾಗಿರುವಷ್ಟು ನೀವು ಸಂತೋಷ ಪಡಿರಿ. ನೀವು ಅಳಬೇಡಿ, ದುಃಖ ಪಡಬೇಡಿ. ಸಿಲುಬೆ ಇಲ್ಲದೆ ನಾವು ಎಲ್ಲರೂ ಯಾವಾಗೋ ನಾಶವಾಗ್ತಿದ್ವಿ. ಇಂದು ನಾವಿಲ್ಲಿ ಕುಳಿತಿದ್ದೇವೆ. ಆದ್ರೆ ಇಷ್ಟು ಸಂಕಷ್ಟಗಳನ್ನು ತಾಳಲು ಎಷ್ಟು ಶಕ್ತಿ ಬೇಕು. ಆದ್ರೆ ನಾವು ಒತ್ತಡಕ್ಕೊಳಗಾಗ್ಲಿಲ್ಲ. ನಮ್ಮನ್ನು ಸಂಕಷ್ಟಪಡಿಸ್ತಿರುವಷ್ಟು ನಾವು ವಿಸ್ತರಿಸಿ ಬಲಶಾಲಿಗಳಾಗಿದ್ದೇವೆ. ಚಪ್ಪಾಳೆ ತಟ್ಟಿ ದೇವರನ್ನು ಸ್ತುತಿಸಿ. ಸಂಕಷ್ಟಪಡಿಸ್ತಿರುವಷ್ಟು ಇಸ್ರಾಯೇಲ್ಯರನ್ನು ಸಂಕಷ್ಟಪಡಿಸ್ತಿದ್ದಂತೆ ಅವರು ವಿಸ್ತರಿಸಿ ಬಲಶಾಲಿಗಳಾದ್ರು ಅಂತೆ. ಅದೇ ಸಿಲುಬೆಯ ಶಕ್ತಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ.